ವ್ಯಾಲೆಂಟೈನ್ಸ್ ಡೇ, ಪ್ರೇಮಿಗಳ ದಿನಾಚರಣೆ, ಇದನ್ನು ನಾವು ಪ್ರತಿ ವರ್ಷ ವಿರೋಧ ಮಾಡ್ತಾ ಬಂದಿದ್ದೀವಿ. ಸರ್ಕಾರ ಇವತ್ತು ಈ ಆಧುನಿಕತೆಯ ಹಿನ್ನೆಲೆಯಲ್ಲಿ ಈ ಪ್ರೇಮಿಗಳ ದಿನಾಚರಣೆಯ ಒಂದು ನಿಮಿತ್ತ ಮಾಡಿ ಅತ್ಯಂತ ಯುವಕ ಯುವತಿಯರನ್ನು ಅನಾಹುತ ಕಡೆ ತೊಗೊಂಡು ಹೋಗ್ತಾ ಇದೆ. ಡ್ರಗ್ ಮಾಫಿಯಾ, ಸೆಕ್ಸ್ ಮಾಫಿಯಾ ಮತ್ತು ಮಲ್ಟಿನ್ಯಾಷನಲ್ ಕಂಪನಿಗಳ ಮಾರ್ಕೆಟಿಂಗ್ ನಡೀತಾ ಇದೆ. ಸೊ ಇದು ಸಂಸ್ಕೃತಿ ಅಲ್ಲ, ವಿಕೃತಿ. ಇದು ಅತ್ಯಂತ ಹೇಯ ಕೃತ್ಯ ಇದು. ಸೊ ಈ ರೀತಿಯ ಪ್ರೇಮಿಗಳ ದಿನಾಚರಣೆಯ ಮೂಲಕ ಯುವತಿಯರ ಮೇಲೆ ಅತ್ಯಾಚಾರ ಆಗ್ತಾ ಇದ್ದಾವೆ, ಅಪಹರಣ ಆಗ್ತಾ ಇದೆ, ಕೊಲೆ ಆಗ್ತಾ ಇದ್ದಾವೆ, ಕುಡಿತಗಳ ಜಾಸ್ತಿ ಆಗ್ತಾ ಇದೆ ಯುವಕ ಯುವತಿಯರದು. ನಾನು ಬೆಂಗಳೂರಿಗೆ ಹೋದಂಥ ಸಮಯದಲ್ಲಿ 8 ಪಬ್ನಲ್ಲಿ ಹೊರಗಡೆಗೆ ಬೋರ್ಡ್ ಹಾಕಿದ್ದಾರೆ. ಏನು ಬೋರ್ಡ್ ಹಾಕಿದ್ದಾರೆ ಅಂತಂದರೆ, ವ್ಯಾಲೆಂಟೈನ್ಸ್ ಡೇಗೆ ಒಂದು ದಿನ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ ರಾತ್ರಿ 9 ಗಂಟೆವರೆಗೆ ಮಹಿಳೆಯರಿಗೆ ಅಂದರೆ ಯುವತಿಯರಿಗೆ ಉಚಿತ ವೈನ್ ಅಂದರೆ ಉಚಿತ ಸರಾಯಿ, ಮತ್ತು ಅದಕ್ಕೆ ಕೆಳಗಡೆ ಬರೀತಾರೆ ಅವರು, ನೀವು ಎಷ್ಟು ಬೇಕಾದಷ್ಟು ಕುಡಿಬೋದು, ಯಾವುದೇ ಬ್ರ್ಯಾಂಡಿನ ತೊಗೊಳ್ಬೋದು ಅಂತನ್ನುವಂಥದ್ದು ಬರೆದಿದ್ದಾರೆ. 8 ಪಬ್ಬಿನಲ್ಲಿ ಈ ಬೆಂಗಳೂರು ನಗರದಲ್ಲಿ ಬರೆದಿದ್ದಾರೆ. ವ್ಯಾಲೆಂಟೈನ್ಸ್ ಡೇ ಇದು ಪ್ರೇಮಿಗಳ ದಿನಾಚರಣೆ, ಕುಡಿದು ಕುಪ್ಪಳಿಸಿ ಹಾಳಾಗಿ ಹೋಗ್ರಿ ಅಂತ. ಸೊ ಇಂಥ ವಿಕೃತಿ, ಇಂಥ ಈ ಪಾಶ್ಚಾತ್ಯೀಕರಣದ ಇದನ್ನು ನಾವು ಧಿಕ್ಕರಿಸ್ತಾ ಬಂದಿದ್ದೀವಿ. ನಾನು ಹೇಳೋದು ಪಾಲಕರು, ನಾನು ಹೇಳೋದು ಇವತ್ತು ಶಿಕ್ಷಕ ವೃಂದದವರು. ಇವತ್ತು ಈ ಸರ್ಕಾರ ಅಂತೂ, ಸರ್ಕಾರಕ್ಕೆ ದುಡ್ಡು ಇಲ್ಲ, ಸರ್ಕಾರಕ್ಕೆ ಇದನ್ನು ಪ್ರೋತ್ಸಾಹ ಕೊಡುತ್ತೆ ಅಂದರೆ ಇದರಿಂದ ಸಾಕಷ್ಟು ದುಡ್ಡು ಬರುತ್ತೆ ಅಂತನ್ನುವಂಥ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಹೇಳೋ ಸ್ಥಿತಿಯಲ್ಲಿಲ್ಲ. ಸೊ ಆ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೆ. ಮತ್ತು ಇದರಲ್ಲಿ ಹಾಸ್ಟೆಲ್ಗಳಲ್ಲಿ, ಪಾರ್ಕ್ನಲ್ಲಿ, ಹೋಟೆಲ್ಗಳಲ್ಲಿ, ಲಾಡ್ಜ್ಗಳಲ್ಲಿ ನಮ್ಮ ಕಾರ್ಯಕರ್ತರು ವಾಚ್ ಮಾಡ್ತಾರೆ. ಸೊ ಎಲ್ಲಾದರೂ ಈ ರೀತಿಯ ವಿಕೃತಿ, ಕುಡಿತ ಇರುವಂಥ ಸಂದರ್ಭದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆಗೆ ನಾವು ಸಹಕಾರ ಕೊಟ್ಟು ಅದನ್ನು ನಿಲ್ಲಿಸುವಂಥ ಪ್ರಯತ್ನವನ್ನು ನಾವು ಮಾಡೋರು. ನಮ್ಮ ದೇಶದಲ್ಲಿ ಮಾತೃದೇವೋಭವ ಅಂತನ್ನುವಂಥ ಈ ಪವಿತ್ರ ಒಂದು ವಾಕ್ಯದ ಹಿನ್ನೆಲೆಯಲ್ಲಿ ನಾವು ಇದನ್ನು ಪಾಲಿಸುವಂಥ ಪ್ರಕ್ರಿಯೆ ಮಾಡೋರು ಅಂತನ್ನುವಂಥದ್ದು ತಮ್ಮ ಗಮನಕ್ಕೆ ತಂದಿದ್ದೀನಿ.